ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ, ನಮ್ಮಮ್ಮ ಒಂದು ರೆಸಿಪಿ ಹೇಳ್ಕೊಡ್ತಾರಂತೆ. ನೋಡೋಣ ಯಾವ ಥರ ಹೇಳ್ತಾರೆ ಅಂತ. ಅದು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಅದು ಹೆಂಗೆ ಮಾಡೋದು ಅಂತ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಐ ಥಿಂಕ್ ನಿಮ್ಗೆ ಇಷ್ಟ ಆಗುತ್ತೆ ಈ ಲಾಗು. ಸ್ವೀಟ್ ಕಡುಬು, ಅದು ಆಯಿಲ್ ಇಲ್ಲಾರ್ದೆ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅಮ್ಮ ಹೇಳ್ಕೊಡ್ತಾರೆ. ಒಂದ್ಸರಿ ನೀವು ಟ್ರೈ ಮಾಡಿ, ಓಕೆನಾ? ಓಯವ್ವ, ಏನು ಮಾಡತ್ತಿ? ನಮ್ಮಪ್ಪ ಬೆಲ್ಲ ಕಳ್ಸ್ಯಾನ ನಿನಗಂತ ಕೊಬ್ಬರಿ ಹೆಜಿರಿ ಕೊಬ್ಬರಿ ಗಡುಬು ಮಾಡ್ತೀನಿ ನಾವು. ನಿಮ್ಮ ಅಪ್ಪ ಕಳ್ಸನ? ಎಷ್ಟು ಕೆ ಜಿ ಕೊಟ್ರೆ ನಿಮ್ಮ ಅಣ್ಣತಮ್ಮರು? ನಮ್ಮ ಅಣ್ಣತಮ್ಮರು ಒಂದು 10 ಕಿಲೋ ಒಂದು ಪ್ಯಾಂಟಿಗೆ ಕಳ್ಸ್ಯಾರ. ಅಷ್ಟೇ? ಸಾಕು, ನಿನಗೊಬ್ಬಕಿಗೆ ಹಾಕಕ್ಕಿಲ್ಲ. ನಾನು ಒಬ್ಬಕಿನೇ ತಿನ್ಬೇಕಂತನ? ಏನು ಇದು ಹಸಿ ಕೊಬ್ಬರಿನ ಅದು? ಹಾಂ, ಹಸಿಂದಾಗಿ ಹೋಗಿ ಕಾಯಿ ಹೊಡ್ಸ್ಕೊಂಬಂದ್ರು. ಬಟ್ಲ ಭಾಳ ಅದಾವು, ಕೆಟ್ಟ ಹೋಕ್ಕವು. ದೇವ್ರು ಬಡ ಬಡ ಮಾಡಿ ತಿಂದ್ಬಿಟ್ರೆ ಏನು ಮಾಡ್ತೀಗ? ಕೊಬ್ಬರಿ ಗಿಡಗು ಕೊಬ್ಬರಿ ಕರಿಲೋ ಏನು ಕೂಚಲೋ. ಕುಚ್ಚಿ ಚಲೋ ಆಕೈತಾ ಕರ್ದಿ ಚಲೋ ಆಕೈತಾ? ಕುಚ್ಚಿದ್ದ ಚಲೋ. ಹಂಗಂದ್ರೆ ಕುಚ್ಚ ಕೊಡು ನೋಡೋಣ ಹೆಂಗೆ ಅಕ್ಕ ಅಂತಂದು. ಕುಚ್ಚಿದ್ರೆ ಚಲೋ. ಇದಕ್ಕೆ ಏನೇನು ಹಾಕ್ಬೇಕು? ಈಗ ಬೆಲ್ಲ ಹಾಕ್ಬೇಕು ಅದಕ್ಕೆ? ಬೆಲ್ಲ ಬೆಲ್ಲ ಹಾಕ್ಬೇಕು. ಹಾಕ್ತೀನಿ ನೋಡಿ. ಎಷ್ಟು ಕೆ ಜಿ ಐತಿ ಅದು ಬೆಲ್ಲ? ಬೆಲ್ಲ ಒಂದು ಅರ್ಧ kg ಅಷ್ಟು ಹಾಕ್ಬೇಕು. ಇದು ಕಾಯಿ ಎಷ್ಟಿದು? ಕಾಯಿ 10 ಬಟ್ಲ. ಅಂದ್ರೆ 5 ಕಾಯಿ? 5 ಕಾಯಿ 10 ಬಟ್ಲ ಹಾಕ್ಬೇಕು. ಮತ್ತು ಬೆಲ್ಲ ಭಾಳ ಆತಂದ್ರೆ ಹುರ್ಕಡ್ಲಿ ಹಿಟ್ಟು ರಾಣಿ ಆ ಹಿಟ್ಟು ಉದುರಿಸ್ಕೋಬೇಕು. ತಳಕಾಲಿಲ್ಲ ಅಂದ್ರೆ ಚಂದಾಗ ಚಲೋನ ಆತಂದ್ರೆ ಬರ್ತೈತಿ. ಸ್ವಲ್ಪ ಅದು ಬೆಲ್ಲ ಹೆಚ್ಚಾಗಿ ನೀರು ಅದಂಗೆ ಆತಂದ್ರೆ ಹುರ್ಕಡ್ಲಿ ಹಿಟ್ಟು ಹಾಕ್ಬೇಕು. ಚಲೋ ಆಗ್ತೈತಿ. ಸಾಕಷ್ಟು ಬೆಲ್ಲ? ಸಾಕು, ಭಾಳ ಆಗ್ತೈತಿ. ಬೆಲ್ಲ ಜಾಸ್ತಿ ಹಾಕ್ಬಿಡ, ತಿನ್ನೋಕ್ಕಾಗಿಲ್ಲ. ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಅಷ್ಟು ಚಂದಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲಿ ಲಾಡ್ಸ್ಕೊಂಡು ತುಂಬಬೇಕು. ಏಲಕ್ಕಿ ಪೌಡ್ರಾ? ಏಲಕ್ಕಿ ಪೌಡ್ರ್ ಅದು ಹಾಕಿದ್ರೆ ಚಲೋ ಆಕತಿ. ಕಂಪು ಆಕತಿ, ಅಡಿಗೆ ಚಲೋ ಆಕತಿ. ಕಂಪು ಅಂದರೆ ಘಮ 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 ಅಂತತಿ. ಅದಕ್ಕೆ ಅದನ್ನು ಹಾಕ್ಬೇಕು, ಏಲಕ್ಕಿ ಪೌಡ್ರು. ಏಲಕ್ಕಿ ಪೌಡ್ರ್ ನೋಡಿ ಫ್ರೆಂಡ್ಸ್, ಅಲ್ಲಿ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ರಲ್ಲ ಅದು ಎಲೆ ಮಾಡಿಕೊಡ್ತಾರೆ. ಹಾಗೆ ನಮ್ಮಮ್ಮ ಅದನ್ನ ನಾವು ಕಡುಬು ಮಾಡ್ತೀವಲ್ಲ, ಕರ್ಗಡುಬು, ಆ ಥರ ತುಂಬ್ಕೋಬೇಕು. ಕೈಯಿಂದನೇ ತುಂಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ತುಂಬ್ತಿದ್ದಾರಂತ. ಮತ್ತು ಅದನ್ನ ತುಂಬಿದ ಮೇಲೆ ಅದನ್ನ ನೀಟಾಗಿ ಅದರ ಬಾಯಿನ ಕ್ಲೋಸ್ ಮಾಡಬೇಕು. ಅಂದರೆ ಕೈಯಿಂದ ಸ್ವಲ್ಪ ಒತ್ಕೋಬೇಕು. ತುಂಬ ಟೇಸ್ಟಿ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಜಾಸ್ತಿ ಜನ ಮಾಡ್ಕೊಂಡು ತಿಂತಾರೆ. ಅದು ಹಳ್ಳಿಯಲ್ಲಿ ಈ ಥರ ಕುಚ್ಚುಕಡುಬು ಅಂತಾರೆ ಇದಕ್ಕೆ, ಕೊಬ್ಬರಿ ಕುಚ್ಚುಕಡುಬು ಅಂತಂದು ಮಾಡ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ಆಗಿದೆ, ಸಿಂಪಲ್ ಆಗಿದೆ. ಮತ್ತು ಇವಾಗ ಮಳೆಗಾಲ ಅಲ್ವಾ, ಬಿಸಿಲಿರಂಗಿಲ್ಲ, ಕೊಬ್ಬರಿನ ಒಣಗಿಸೋಕ್ಕಾಗಲ್ಲ. ಹಸಿ ಕೊಬ್ಬರಿನ ಅದು ವೇಸ್ಟ್ ಮಾಡೋಕ್ಕಿಂತ ತುಂಬ ಜಾಸ್ತಿ ಇರ್ತಾವಲ್ಲ, ಈ ಥರ ಅದನ್ನ ಸಣ್ಣಗೆ ಮಿಕ್ಸಿಗಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊರೆ ಮನೆ ಇದ್ದರೆ ತುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ, ಒಣ ಶುಂಠಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಎಲೆಯಲ್ಲಿ ತುಂಬಿಕೊಂಡು ಆಮೇಲೆ ಇದನ್ನ ಕರ್ಕೊಂಡು ತಿನ್ಬೋದಂತೆ. ಕರೆದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ. ಇದಾದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿ ಇದೆ ಮತ್ತು ಹೆಲ್ದಿನೂ ಇರುತ್ತೆ. ಒಂದ್ಸರಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಇವತ್ತಿನ ಲಾಗು, ಮತ್ತು ನೀವು ಎಷ್ಟು ಜನ ಮಾಡ್ಕೊಂಡು ತಿಂದ್ರಿ ಅಂತ. ಅದೆಲ್ಲ ಆದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದಕ್ಕೆ ಟೈಟಾಗಿ ಒಂದು ಬಟ್ಟೆ ಕಟ್ಕೊಳ್ಳಿ. ನೀಟಾಗಿ ಬಟ್ಟೆ ಕಟ್ಕೊಂಡ್ರೆ ನಾವು ಕಡುಬು ಹಾಕ್ತೀವಲ್ಲ ಅದು ಕೆಳಗಡೆ ಬೀಳಲ್ಲ. ಟೈಟಾಗಿ ಕಟ್ಕೋಬೇಕು. ಟೈಟಾಗಿ ಕಟ್ಕೊಂಡ್ಮೇಲೆ ಕಡುಬು ಇರ್ತಾವಲ್ಲ ಅದು ಫುಲ್ ಲೈನಕ್ಕೆ ಹಾಕಬೇಕು. ಅದು ಹೆಂಗೆ ಹಾಕಬೇಕಂತ ಮುಂದೆ ತೋರಿಸ್ತೀನಿ. ಹಾಗೇನೆ ಇದು ಮಾಡ್ಕೊಳ್ಳಿ, ತುಂಬ ಈಸಿ. ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡ್ಕೊಂಡು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಕೊಂಡು ತಿನ್ನಿ. ಸುಮ್ಮನೆ
ಕೊಬ್ಬರಿ ಯಾಕೆ ವೇಸ್ಟ್ ಮಾಡ್ತೀರಾ ಅಲ್ವಾ? ಇವಾಗ ಮಳೆಗಾಲ ಬೇರೆ. ನೋಡಿ ಅಮ್ಮ ಹೆಂಗೆ ಹಾಕ್ತಿದ್ದಾರೆ, ಲೈನಾಗಿ ಹಾಕ್ತಾರೆ. ಲೈನಾಗಿ ಹಾಕಿದರೆ ತುಂಬ ಅದು ನೀರಿನ ಆವಿಗೆ ಕುದಿಯುತ್ತೆ. ಚೆನ್ನಾಗಿ ಕುದ್ದಾಗ ತುಂಬ ಟೇಸ್ಟ್ ಇರುತ್ತೆ. ಇದು ಕರ್ದು ತಿನ್ನೋಕ್ಕಿಂತ ಈ ಥರ ಕಡುಬು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಇದು ನಮ್ಮ ಕಡೆ ಫೇಮಸ್ಸು. ಹಬ್ಬ ಇದ್ದಾಗ ಅಥವಾ ಈ ಶ್ರಾವಣ ಇದ್ದಾಗ ಎಲ್ಲ ದೇವ್ರಿಗೂ ಕಾಯಿ ಓಡಿಸ್ತಾರಲ್ಲ, ಅದನ್ನ ವೇಸ್ಟ್ ಮಾಡಲ್ಲ. ಈ ಥರ ಮಾಡಿಕೊಂಡು ತಿಂತಾರೆ. ಕೆಲವೊಬ್ರು ಕರ್ಕೊಂಡು ತಿಂತಾರೆ. ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿಂತಾರೆ. ನನಗೆ ಈ ಥರ ತುಂಬ ಇಷ್ಟ. ನೀರಿನ ಆವಿಯಲ್ಲಿ ಕುದಿಯುತ್ತಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಇದೆ, ಹಾಗೆ ಹೆಲ್ದಿನೂ ಇದೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದನ್ನ ಏನು ಮಾಡ್ತಾರೆ ಇವಾಗ, ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ತಾರೆ. ಅದು ನೀರು ಆವಿಗೆ ಬೇಯುತ್ತಾ? ನೀರು ಪಳ ಪಳ ಕುದಿತಿದ್ದಲ್ಲ, ಪ್ಲೇಟ್ ಮುಚ್ಚಿದ್ರೆ ಅದು ಆವಿಗೆ ಅದು ಕುದಿಯುತ್ತೆ. ಮುಚ್ಚೋದು ನೋಡಿ. ಓಕೆ, ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಕುದಿಯುತ್ತೆ. ಆಮೇಲೆ ನಾವು ತಕೊಂಡು ತಿನ್ಕೋಬೋದು. ಹಂಗೆ ಬಂದ್ರೆ ಕುದ್ದಾವು ತೆಗೆದು ಈಗ ಹೊಗೆ ಬರಾಕತ್ತಲ್ಲ, ಕುದ್ದವನ? ಕುದ್ದಾವ. ತೆಗಿ ನೋಡೋಣ. ಕುದ್ದವಲ್ಲ ನೋಡಿ ಫ್ರೆಂಡ್ಸ್, ನೋಡಿದ್ರೆ ತಿನ್ಬೇಕು ಅನಿಸ್ತಿದೆ, ಬಾಯಲ್ಲೆಲ್ಲ ನೀರು ಬರ್ತಿದೆ. ಓಕೆ, ಈಗ ಹೆಂಗೆ ಇವಾಗ ಬೆಂದಿದ್ದಾವೆ ಎಲ್ಲನೂ. ನೋಡಿ, ಕೈಲಾದರೆ ಕೈ ಸುಡುತ್ತೆ. ಒಂದು ಸ್ಪೂನ್ ತಗೊಂಡು ನಿಧಾನಕ್ಕೆ ತಗೊಂಡು ಪ್ಲೇಟಲ್ಲಿ ಹಾಕ್ಕೋಬೇಕು. ನಾವು ಕೈಯಿಂದ ತಗೊಳ್ಬೋದು, ಅದು ತುಂಬ ಬಿಸಿ ಇರುತ್ತಲ್ವ, ಅದಕ್ಕೆ ಒಂದು ಸ್ಪೂನ್ ಯೂಸ್ ಮಾಡಿದರೆ ತುಂಬ ಈಸಿ ಆಗಿರುತ್ತೆ. ಹಾಗೆ ಒಂದೊಂದೇ ತಗೊಂಡು ನಾವು ಪ್ಲೇಟಿಗೆ ಹಾಕ್ಕೊಂಡ್ರೆ ರೆಡಿ ಆಯಿತು. ಕಡುಬು ರೆಡಿ. ಬನ್ನಿ ಎಲ್ಲರೂ ಕುಚ್ಚು ಕಡುಬು ತಿನ್ನೋರಂತ. ಕೊಬ್ಬರಿ ಕುಚ್ಚು ಕಡುಬು ನೋಡಿ, 1 ರೌಂಡ್ ರೆಡಿ ಆಗಿದೆ. ಕೊಬ್ಬರಿ ಕುಚ್ಚು ಕಡುಬು ಎಷ್ಟು ಸಖತ್ತಾಗಿದೆ ನೋಡಿ, ಯಮಿ ಯಮಿ. ಮತ್ತು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಈ ಥರ ಸುತ್ತಾದ ಹಾಕೋಬೇಕು ಕಡುಬನ್ನ. ಒಂದು ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದಕ್ಕೊಂದು ಬಟ್ಟೆ ಕಟ್ಕೊಳ್ಳಿ. ಬಟ್ಟೆ ಕಟ್ಟಿದ ಮೇಲೆ ಈ ಥರ ಹಾಕಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಕುಚ್ಚು ಕಡುಬು ರೆಡಿ.